ಜಗದ್ಗುರುಗಳ ಒಂದು ಚಾತುರ್ಮಾಸ ಜುಲೈ 29ರಿಂದ ಸೆಪ್ಟೆಂಬರ್ 26ರ ತನಕ ನಡೀತದೆ. ಇದೊಂದು ಒಳ್ಳೆಯ ಜಾತ್ರೆ. ಹಾಗೆ ಎಲ್ಲ ಸಮಾಜದ ಎಲ್ಲ ಸಮಾಜದವರು ಬಂದು ಗುರುಗಳ ಪಾದಪೂಜೆಯನ್ನು ಮಾಡಿ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳುವಂಥ ಈ ಸಮಯ. ಈ ಗುರುಗಳು ಮೊದಲಿನಲ್ಲೂ ಕೂಡ ಇಲ್ಲಿ ಮಠದಲ್ಲೇ ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮೊದಲು ಮಾಡಿದ್ದೇವೆ. ಹಾಗೆ ನಮ್ಮ ಚಾತುರ್ಮಾಸ ಈ ಸರ್ತಿ ಗುರುಗಳ ಸ್ವರ್ಣ ವರ್ಧಂತಿ, ಇದು 50ನೇ ವರ್ಷದ ವರ್ಧಂತೋತ್ಸವ ಕೂಡ ನಡೀಲಿಕ್ಕಿದೆ. ಅದರ ಜೊತೆಯಲ್ಲಿ ಈ ಚಾತುರ್ಮಾಸದಲ್ಲಿ ಗುರುಗಳು ಅನುಷ್ಠಾನದಲ್ಲಿದ್ದು ಸಮಾಜಕ್ಕೆ ಸಂದೇಶವನ್ನು ನ್ಯಾಸ ಮಾಡಬೇಕು ಅಂತೇಳಿ ಇದ್ದೇವೆ. ದೇವಸ್ಥಾನ ನಮ್ಮ ಕೆರೆಯ ಮಧ್ಯೆ ಕಪ್ಪು ಶಿಲೆಯ ದೇವಸ್ಥಾನ ಆಗಬೇಕು, ಸರಸ್ವತಿ ದೇವಸ್ಥಾನ ಆಗಬೇಕು. ಇಲ್ಲಿ ಅಕ್ಷರಾಭ್ಯಾಸ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಸಿಗಬೇಕು ಅಂತೇಳಿ ಇಲ್ಲಿ ದೇವಸ್ಥಾನವನ್ನು ಮಾಡ್ತೇವೆ. ಹಾಗೆ ದೊಡ್ಡ ಮಠವನ್ನು ಮೇಲ್ಗಡೆ ನಮ್ಮ ಜಾಗದಲ್ಲಿ ದೊಡ್ಡ ಒಂದು ಮಠವನ್ನು ಮಾಡಬೇಕು ಅಂತ. ಈಗ ನಮ್ಮ ಮಠ ಇದೆ, ಚಿಕ್ಕದಾಗಿದೆ, ಅದನ್ನು ದೊಡ್ಡದಾಗಿ ಮಾಡಬೇಕು ಅಂತೇಳಿ ಎಲ್ಲ ವಿಶ್ವಕರ್ಮರು ಅದಕ್ಕೆ ಸಹಕಾರವನ್ನು ಕೊಡಬೇಕು. ಪ್ರತಿ ಮನೆಯಿಂದ ಒಂದು 5,5 ಸಾವಿರ ರೂಪಾಯಿ ಸಹಕಾರವನ್ನು ಕೊಡಬೇಕು ಈ ಮಠಕ್ಕೆ ಅಂತೇಳಿ. ನಮ್ಮ ಕರ್ನಾಟಕದಲ್ಲಿ ಸಾಧಾರಣ ಒಂದು 30-35 ಸಾವಿರ ಮನೆ ಇದೆ ನಮ್ಮ ಈ ಮಠಕ್ಕೆ ಸಂಬಂಧಿಸಿದ. ಕೇರಳದಲ್ಲಿ ಹಾಗೆ ಒಂದು 25 ಸಾವಿರ ಮನೆ ಇದೆ. ಹಾಗೆ ಎಲ್ಲ ರಾಜ್ಯದಲ್ಲಿ ಕೂಡ ನಾವು ಒಂದು 4-5 ರಾಜ್ಯದಲ್ಲಿ ಗುರುಗಳು ಸಂಪರ್ಕ ಇದೆ ಎಲ್ಲರಿಗೂ, ಜನರಿಗೂ ಕೂಡ. ಅವರೆಲ್ಲರೂ ಕೂಡ ಸಹಕಾರವನ್ನು ಮಾಡಬೇಕು. ಈ ಚಾತುರ್ಮಾಸವು ಹಾಗೆ
ಅತಿ ವಿಜೃಂಭಣೆಯಿಂದ ನಡೀಬೇಕು ಅಂತೇಳಿ ಎಲ್ಲ 24 ದೇವಸ್ಥಾನಕ್ಕೂ ಕೂಡ ಒಂದೊಂದು ವಾರ ಒಂದೊಂದು 4 ದಿವಸ ಅವರ ಸೇವೆ ಅಂತೇಳಿದೆ. ಆ ರೀತಿ ಸೇವೆಯನ್ನು ಎಲ್ಲ ಸಮಾಜದವರು ಸೇರಿ ಮಾಡಬೇಕು. ದೇವಸ್ಥಾನದವರು, ಸಮಾಜದವರು ಈ ಒಂದು ಚಾತುರ್ಮಾಸವನ್ನು ಅತಿ ವಿಜೃಂಭಣೆಯಿಂದ ಆಗುವ ಹಾಗೆ ಇಲ್ಲಿ ನಡಿಬೇಕು ಅಂತೇಳಿ ನಾವು ಮಠದ ವತಿಯಿಂದ ನಾವು ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿ ಅರವಿಂದ, ಕಾರ್ಯದರ್ಶಿ ಎಂ ಡಿ ಲೋಕೇಶ್ ಇವರೆಲ್ಲರೂ ಕೂಡ ಒಂದು ತಿಂಗಳಿಂದ ಇದಕ್ಕೆ ಹೋರಾಟವನ್ನು ಕೊಟ್ಟು ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಕಾರ್ಯದರ್ಶಿಗಳು ಮತ್ತು ನಮ್ಮ ಕೋಶಾಧಿಕಾರಿ. ಆ ರೀತಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಷ್ಟೋ ಜನರು ಬಂದರೂ ಕೂಡ ಅವರಿಗೆ ವ್ಯವಸ್ಥೆಯನ್ನು ಮಾಡುವಂಥದ್ದು. ಸಂಡೇ ನಾವು 2 ಸರಿ ಪಾದ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡ್ತೇವೆ. 10 ಗಂಟೆಗೆ ಒಂದು ಸರಿ, 11:30ಗೆ ಒಂದು ಸರಿ, ಒಂದು 100-150 ಜನ ಒಮ್ಮೆಲೆ ಕೂತು ಪಾದ ಪೂಜೆಯನ್ನು ಮಾಡುವಂಥ ವ್ಯವಸ್ಥೆ ಇದೆ. ಆದರೆ 300 ಪಾದ ಪೂಜೆ ಆಗುವಾಗ 2 ಬಾರಿ ಮಾಡಬೇಕಾಗ್ತದೆ. ಇದಕ್ಕೆ ಎಲ್ಲರೂ ಜನರು ಕೂಡ ಹಾಗೆ ಸಹಕರಿಸಬೇಕು ಅಂತೇಳಿ ಈ ಮಠದ ಪರವಾಗಿ ನಾವು ಕೇಳಿಕೊಡ್ತೇವೆ. 21ನೇ ವರ್ಷದ ಚಾತುರ್ಮಾಸ್ಯ ಇಲ್ಲಿ ಇದು 10ನೇ ವರ್ಷ ಈ ಬಾರಿ ನಡೀತಾ ಇದೆ. ಇಲ್ಲಿ 10ನೇ ವರ್ಷ ಅಂತ ಹೇಳಿದ್ರೆ ವಿಶೇಷ ಅಂತಂದರೆ ಇಲ್ಲಿ ನಮ್ಮ ವೇದಿಕೆ ಬಗ್ಗೆ ಒಂದು 2 ಮಾತು. ಪ್ರತಿ ವರ್ಷವೂ ಕೂಡ ವಿಭಿನ್ನ ಶೈಲಿಯಲ್ಲಿ ವೇದಿಕೆಯನ್ನು ಮಾಡ್ತಾರೆ. ಅದು ನಮ್ಮ ಆನೆಗುಂದಿಯ ಮಠ, ಅದೇ ಅಲ್ಲಿಯ ನಂದಿ ಬೆಟ್ಟದ ನಂದಿ ವಿಗ್ರಹದ, ಅದೇ ರೀತಿ ಗುರುಕುಲದ ಮಾದರಿ, ಹಾಗೆ ಸುತ್ತಬಹುದಿರುವಂಥ ದೇವಸ್ಥಾನದ ಮಾದರಿ, ಬೇರೆ ಬೇರೆ. ಈ ಬಾರಿ ನಮಗೆ ಹಂಪಿಯ ರಥದ ಒಂದು ಮಾದರಿನ ಕಾಣಬಹುದು. ಅದು ಅತ್ಯಂತ ಯಶಸ್ವಿಯಾಗಿ ಅದು ನಮ್ಮ ಗುರುರಾಜಾಚಾರ್ಯ ಮಂಗಳೂರವರಿಂದ ಪ್ರಾರಂಭಗೊಂಡಿತು. ಈಗ ಹರೀಶಾಚಾರ್ಯ ಮಂಗಳೂರು ಮತ್ತು ಹರೀಶಾಚಾರ್ಯ ಬೇಲಾಡಿ ಅವರ ನೇತೃತ್ವದಲ್ಲಿ ಅತ್ಯಂತ ಸುಂದರವಾಗಿ ಅದು ಮೂಡಿಬಂದಿದೆ. ಹಾಗೆ ಈ ವರ್ಷ ಪ್ರತ್ಯೇಕವಾಗಿ ಗುರುಗಳ ಸುವರ್ಣ ಜಯಂತಿ ಉತ್ಸವದ ಒಂದು ವರ್ಷ 2026-27ನೇ ಒಂದು ವರ್ಷ ಗುರುಗಳ ಸುವರ್ಣ ಜಯಂತಿ ಉತ್ಸವವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡಬೇಕಂತಿದ್ದೇವೆ. ಅದೊಂದು 5 ವಿಭಾಗದಲ್ಲಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಬೇಕು ಅಂತಿದ್ದೇವೆ. ಒಂದನೇದು ಪ್ರತಿ ನಮ್ಮ ದೇವಸ್ಥಾನಗಳಲ್ಲಿ ಬಾಲ ಸರಸ್ವತಿ ಹೋಮ, ಎರಡನೇದು ನಮ್ಮ ಒಂದು 5 ವಿಭಾಗಗಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥದ್ದು. ಅದು ಮನೆ ಮತ್ತು ಕೂಡುವಳಿಕೆ, ಸಮಾಜ, ದೇವಸ್ಥಾನ ಮತ್ತು ಗುರುಪೀಠ, ಈ 5 ವಿಭಾಗಗಳಲ್ಲಿ ಒಂದು ಜಾಗೃತಿ ಮೂಡಿಸುವಂಥದ್ದು. 3ನೇ ವಿಭಾಗ ಅಂದರೆ ನಮ್ಮ ಸಮಾಜದ ಯುವ ಪೀಳಿಗೆಗಳಿಗೆ ಸಾಂಸ್ಕೃತಿಕ ಮತ್ತು ಕ್ರೀಡಾತ್ಮಕ ಸ್ಪರ್ಧೆಗಳನ್ನು ಎಲ್ಲ ದೇವಸ್ಥಾನಗಳಲ್ಲಿ ನಡೆಸಿ ಅಂತಿಮವಾಗಿ ಇಲ್ಲಿ ಕೂಡ ಒಂದು ಗುರುತಿಸುವಂಥ ಒಂದು ಯೋಜನೆ. 4ನೇ ಅಂತ ಹೇಳಿದರೆ ನಮ್ಮ ಸಮಾಜದ ಬಂಧುಗಳಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಶಿಬಿರಗಳನ್ನು, ವೈದ್ಯಕೀಯ ಶಿಬಿರಗಳನ್ನು ಆ ಮೂಲಕ ಎಲ್ಲ ದೇವಸ್ಥಾನಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಯೋಜನೆ. 5ನೇದು ಈಗ ನಮ್ಮ ಅಧ್ಯಕ್ಷರು ಸೂಚಿಸಿದ ಹಾಗೆ ಗುರುಮಠ ಮತ್ತು ಸರಸ್ವತಿ ದೇವಸ್ಥಾನದ ಒಂದು ಶಿಲಾನ್ಯಾಸದ ಯೋಜನೆ. ಈ 5 ಯೋಜನೆಗಳನ್ನು ನಾವು ಈ ಒಂದು ಸುವರ್ಣ ಜಯಂತಿ ಉತ್ಸವದ ಒಂದು ವರ್ಷದಲ್ಲಿ ನಾವು ಆಚರಿಸುವಂಥ ಇರಾದೇನೆ. ಹಾಗೆ ಈ ವರ್ಷದ ಚಾತುರ್ಮಾಸದಲ್ಲಿ ಇದೀಗ 50 ಚಾತುರ್ಮಾಸ್ಯ ಸಂಕಲ್ಪದೊಂದಿಗೆ ಆರಂಭಗೊಂಡಿದೆ. ಇನ್ನು ನಾಳಿದ್ದು ಗುರುಗಳ 50ನೇ ಜನ್ಮ ವರ್ಧಂತ್ಯುತ್ಸವದ ಕಾರ್ಯಕ್ರಮ ಆಗಸ್ಟ್ 9ಕ್ಕೆ ಆರಂಭಗೊಂಡಿದೆ. ಆ ದಿನ ವಿಶೇಷ ಕಾರ್ಯಕ್ರಮಗಳಿದೆ, ತುಲಾಭಾರ ಸೇವೆ ಇದೆ, ಹಾಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳಿದೆ. ಕನಕದಾರ ಸ್ತೋತ್ರ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ, ಲಕ್ಷ್ಮೀ ಶೋಭಾನೆ ಪಾರಾಯಣ, ಈ ಕಾರ್ಯಕ್ರಮ ನಾಡು 9ನೇ ತಾರೀಕಿಗೆ ಇದೆ. ಅದಾದ ಬಳಿಕ ಆ ದಿವಸ ನಮ್ಮ ಆಸ್ಥಾನ ವಿದ್ವಾಂಸಗಳ ಒಂದು ವಿದ್ಯುತ್ ಸಭೆ ಕೂಡ ನಡೆಯಲಿದೆ. ಹಾಗೆ ಪ್ರತಿ ವರ್ಷ ಗುರುಗಳ ಜನ್ಮವರ್ಧಂತಿಯ ಭಾಗವಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಗುರುತಿಸುವಂಥ ಕಾರ್ಯಕ್ರಮ ಈ ಬಾರಿ ಆಗಸ್ಟ್ 23ನೇ ತಾರೀಕಿಗೆ SSLCಯಲ್ಲಿ 95% ಅಧಿಕ ಅಂಕ ಗಳಿಸಿದರು. ಹಾಗೆ PUC ಮತ್ತು ಪದವಿ ಮತ್ತು ಸ್ನಾತಕೋತ್ತರಗಳಲ್ಲಿ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿಗಳು, ಹಾಗೆ ಮತ್ತು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ವೃತ್ತಿಪರ ಶಿಕ್ಷಣದಲ್ಲಿ ಅವರು ಅದನ್ನು ತೇರ್ಗಡೆ ಹೊಂದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ. ಹಾಗೆ ಸೆಪ್ಟೆಂಬರ್ 20ನೇ ತಾರೀಕಿಗೆ ನಮ್ಮ ಇಲ್ಲಿಯ ಪೂರ್ವಛಾತ್ರ ಸಂಘದ ವತಿಯಿಂದ ವಿಶೇಷ ವೈದಿಕ ಕಾರ್ಯಕ್ರಮ, ಅಷ್ಟೋತ್ತರ ಸಹಸ್ರ ಮೃತ್ತಿಕಾ ಲಿಂಗಾರ್ಚನೆ ಅನ್ನುವಂಥ ವಿಶೇಷ ಕಾರ್ಯಕ್ರಮ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಹಾಗೆ ಬರುವ ಸೆಪ್ಟೆಂಬರ್ 26ನೇ ತಾರೀಕಿನಂದು ಚಾತುರ್ಮಾಸ್ಯ ಸಮಾಪ್ತಿಗೊಳ್ಳಲಿಕ್ಕಿದೆ. ಈ ಒಂದು ವಿಶೇಷ ಕಾರ್ಯಕ್ರಮವೂ ಕೂಡ ಇದೆ. ಇದಕ್ಕೆಲ್ಲ ನಮ್ಮ ಸಮಾಜ ಬಂಧುಗಳ ಸಹಕಾರ ಅಗತ್ಯ ಅನ್ನೋದನ್ನು ಹಾಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಹಾಸಂಸ್ಥಾನದ ಬಗ್ಗೆ ಒಂದೆರಡು ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಥಮವಾಗಿ ನಮ್ಮ ಇಲ್ಲಿ ನಮ್ಮ ಗುರುಗಳ ಒಂದು ಕಲ್ಪನೆ ಅಂತ ಹೇಳಿದರೆ ವೈದಿಕ ವಿಭಾಗದಲ್ಲಿ ನಾವು ಸುದೃಢರಾಗಬೇಕು ಅನ್ನುವಂಥ ದಿಶೆಯಲ್ಲಿ ಈ ನಾಗಧರ್ಮೇಂದ್ರ ಸಂಸ್ಕೃತ ವೇದ ಸಂಜೀವಿನಿ ಪಾಠಶಾಲೆಯನ್ನು ಪ್ರಾರಂಭಿಸಿದ್ದಾರೆ. ಅದರಲ್ಲಿ ಈಗ 120 ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಿದ್ದಾರೆ.
ಅದರಲ್ಲಿ ವೇದಾಧ್ಯಯನ, ಆಗಮ, ಜ್ಯೋತಿಷ್ಯ, ಹಾಗೆ ವಾಸ್ತು ಎಲ್ಲ ವಿಭಾಗಗಳಲ್ಲಿ ಕೂಡ ಶಿಕ್ಷಣ ನಡೀತಾ ಇದೆ. ಹಾಗೆ ಇಲ್ಲಿ ಅಂದರೆ ಇಲ್ಲಿ ತಂಗುವಂತಹ ವ್ಯವಸ್ಥೆ, ಹಾಗೆ ಊಟದ ಉಚಿತವಾಗಿ ನಮಗೆ ಆಸನ ಮತ್ತು ಊಟೋಪಚಾರಗಳು ಮತ್ತು ಇಲ್ಲಿ ನಿಲ್ಲುವಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಇಲ್ಲಿ ಉಚಿತವಾಗಿ ನಾವು ನೀಡಲಾಗ್ತದೆ. ಹಾಗೆ ಮತ್ತು ಇಲ್ಲಿ ಗೋ ಸಂರಕ್ಷಣಾ ಟ್ರಸ್ಟ್ ಇದೆ. ಆನೆಗೊಂದಿ ಶ್ರೀ ಸರಸ್ವತಿ ಗೋ ಪರ್ಯಾವರಣ ಸಂರಕ್ಷಣಾ ಟ್ರಸ್ಟ್ ನೇತೃತ್ವದಲ್ಲಿ 40 ಗೋವುಗಳ ಇಲ್ಲಿ ಸಂರಕ್ಷಣಾ ಗೋಶಾಲೆ ಇದೆ. ಹಾಗೆ ವಿಸ್ತೃತವಾದಂಥ ಯಾಗಶಾಲೆ ಇದೆ. ಅದರ ಮಹಾದಾನಿ ನಮ್ಮ ಅಧ್ಯಕ್ಷರೇ 50 ಲಕ್ಷ ವೆಚ್ಚದಲ್ಲಿ ನೀವೆಲ್ಲಿಯೂ ಕಂಡಿರುವಂಥ ಒಂದು ದೊಡ್ಡ ಯಾಗಶಾಲೆಯನ್ನು ಕಾಣಬಹುದು. ಹಾಗೆ ಇಲ್ಲಿ ವೇದ ಪಾಠಶಾಲೆ ಇದೆ. ವೇದ ಪಾಠಶಾಲೆ 2 ಕೋಟಿ ವೆಚ್ಚದಲ್ಲಿ ವೇದ ಪಾಠಶಾಲೆ ನಿರ್ಮಾಣ ಮಾಡಿದೆ. ಇನ್ನೂ ಅದರ ಹೊಸದಾಗಿ ನಿರ್ಮಾಣಗೊಳ್ಳಲಿಕ್ಕೆ ಕೂಡ ಇದೆ. ಹಾಗೆ ಎಲ್ಲ ಹಾಗೆ ಸರಸ್ವತಿ ಮಾತೃಮಂಡಳಿ ಅಂತೇಳಿ ಮಹಿಳೆಯರಲ್ಲಿ ಜಾಗೃತಿಗೊಳಿಸುವಂಥ ಸಂಸ್ಥೆ ಇದೆ. ಹಾಗೆ ನಮ್ಮ ಆನೆಗುಂದಿ ಸರಸ್ವತಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಇಲ್ಲಿ ಪಕ್ಕದಲ್ಲಿ ನಮ್ಮ ಆನೆಗುಂದಿ ಸೂರ್ಯ ಚೈತನ್ಯ ಗ್ಲೋಬಲ್ ಹೈಸ್ಕೂಲ್ ಅನ್ನುವಂಥ ಶಾಲೆ ಇದೆ. ಅದರಲ್ಲಿ ಕೂಡ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಅಂದರೆ ಲೌಕಿಕ ಶಿಕ್ಷಣ ಕೂಡ ಇಲ್ಲಿ ಒತ್ತು ನೀಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ವೃತ್ತಿಪರ ಶಿಕ್ಷಣವನ್ನು ಕೂಡ ಮಾಡಬೇಕು ಅನ್ನುವಂತಹ ಒಂದು ಯೋಚನೆ ಕೂಡ ಇದೆ. ಹಾಗೆ ಮತ್ತೆ ಪೂರ್ವಛಾತ್ರ ಸಂಘಗಳು ಕೂಡ ಅದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ತಾ ಇದ್ದಾರೆ. ಮತ್ತು ಮಹಾಸಂಸ್ಥಾನ ಮತ್ತು ಪ್ರತಿ ಸಮಾಜವನ್ನು ತಲುಪುವಂಥ ನಿಟ್ಟಿನಲ್ಲಿ ಆನೆಗುಂದಿ ಗುರುಸೇವಾ ಪರಿಷತ್ ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ಕೇಂದ್ರಗಳಲ್ಲಿ ಕೂಡ ತಮ್ಮದೇ ಆದಂತಹ ಮಂಡಲ ಮತ್ತು ಮಹಾಮಂಡಲಗಳ ಸಮಿತಿಗಳನ್ನು ರಚಿಸಿ ಸಮಾಜದಲ್ಲಿ ಜಾಗೃತಿ ಮತ್ತು ಸಮಾಜ ಮತ್ತು ಮಠದ ಒಂದು ಬಾಂಧವ್ಯವನ್ನು ಉತ್ತಮಗೊಳಿಸುವಂತಹ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳು ಕೂಡ ನಮ್ಮ ಸಮಾಜದ ಅಭಿವೃದ್ಧಿಗೆ, ಹಾಗೆ ಮಠದ ಅಭಿವೃದ್ಧಿ ಎಲ್ಲವನ್ನು ಒಂದು ಮನಸ್ಸಲ್ಲಿಟ್ಟುಕೊಂಡು ನಾವು ಗುರುಗಳ ಒಂದು ಚಿಂತನೆ ಏನಿದೆ, ಅವರ ಕಲ್ಪನೆ ಏನಿದೆ, ಅದನ್ನು ಜಾರಿಗೊಳಿಸುವಂಥ ನಿಟ್ಟಿನಲ್ಲಿ ನಾವು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಅದೇ ಆನೆಗುಂದಿ ನಮ್ಮ ಇಲ್ಲಿಯ ಸರಸ್ವತಿ ವಿದ್ಯಾರ್ಥಿ ಭವನ ಇದೀಗ ಸರ್ಕಾರದ ಅನುದಾನ ಕೂಡ ಸಿಕ್ಕಿದೆ. ಅದಕ್ಕೆ 2 ಕೋಟಿ ಅನುದಾನ ಇದೆ. ಹಾಗೆ ಇಲ್ಲಿ ಸರ್ಕಾರ ಅನುದಾನ ನಮಗೆ
ओम भगवते स्वाहा ओम भगवते स्वाहा ओम स्वाहा ओम भगवते नमः ओम भगवते स्वाहा ओम भगवते स्वाहा ओम भगवते स्वाहा ओम भगवते नमः या स्वाहा पुण्य हरि नमः के सभी आसन में कोई कोई है जो भी हस्तम प्रक्षाल्य है अगर कुछ सला ओम महाकाय स्वाहा शुक्लपक्षे पूर्णज्ञातरो सौर्यमासे पुराशानं विज्ञानमोहे इहजन्मनि पूर्वजन्मनि जन्मजन्मान्तरेषु ज्ञातोपज्ञातश्च कृत कृतिकृत गुरुवाक्योल्लङ्घनादि समस्तविध बाधितदोषपरिहारपूर्वक अस्मिन् शुभदिने चातुर्मास्य व्रतनिरत श्रीगुरुणा कृपाशीर्वाद प्राप्तिपूर्वक समस्त श्री सद्गुरुदेवता गुरुणा सिद्ध्यर्थं पीठमाता श्री महासरस्वती